ಇನ್ನು ಪ್ಯಾಕೇಜ್ ಟೆಂಡರ್ ರದ್ದುಗೊಳಿಸಿ ಆಗ್ರಹಿಸಿ ಕರ್ನಾಟಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ಕರ್ನಾಟಕ ರಾಜ್ಯ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರಿದ್ದಾರೆ. ಬನ್ನಿ ಅವ್ರನ್ನ ಸರ್, ಏನು ಪ್ರತಿಭಟನೆ ಮಾಡ್ತಾರೆ, ಯಾಕೆ, ಏನು ಬೇಡಿಕೆ ಇದೆ? ಪ್ರತಿಭಟನೆ ಏನಿಲ್ಲ, ಎಲ್ಲ ಟೆಂಡರ್ಗೂ ಪ್ಯಾಕೇಜ್ ಟೆಂಡರ್ ಮಾಡಿದ್ರೆ ಇವತ್ತೇನದ ಅಂದ್ರೆ ಎಜುಕೇಟೆಡ್ BE ಹುಡುಗರು, ಡಿಪ್ಲೊಮಾ ಹುಡುಗರು ಹ್ಯಾಂಗ್ ಬದಿಬೇಕು ಒಂದೇ ಒಂದು ಇವತ್ತು ನಗರಾಭಿವೃದ್ಧಿಯಲ್ಲಿ ನೀವು ಒಂದು ಪ್ಯಾಕೇಜ್ ಸಣ್ಣ ಗಲ್ಲಿಯ ರೋಡ್ ಇರ್ತಾವ. ಆ ಗಲ್ಲಿಯ ರೋಡ್ನ ಸಣ್ಣ ಹುಡುಗರು ಯಾವ 40-50 1 ಕೋಟಿ ತನ ಇದ್ರು ಅದಕ್ಕೆ ಹುಡುಗರು ಮಾಡ್ಕೊಂಡು ಉಪಜೀವನ ಮಾಡ್ತಾರೆ. ಅದು ಪ್ಯಾಕೇಜ್ ಮಾಡಬೇಡ್ರಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಒಂದು 16 ಸಲ ಬಿಡ್ಕೊಂಡಿದ್ದೆವು. ಆದ್ರೂ ಅವರು ಬಿಟ್ಟಿಲ್ಲ. ಸಂಬಂಧಪಟ್ಟ ಮ್ಯೂನಿಸಿಪಲ್ ಹೋದೆವು, ಸೆಂಟ್ರಲ್ ಮ್ಯೂನಿಸಿಪಲ್ ಮನವಿ ಕೊಟ್ಟೆವು, ನೋಡಿ ಸರ್ ಮಾಡಬೇಡ್ರಿ ಅಂತೇಳಿ. ಏನಿಲ್ಲ, ನಾವು ಪ್ಯಾಕೇಜ್ ಮಾಡೋರಿ ಅಂತ ಪ್ಯಾಕೇಜ್ ಮಾಡಿದ್ರು. ನಾವು ಕೋರ್ಟಿಗೆ ಹೋದೆವು, ಕೋರ್ಟ್ನಾಗ ಹೋದ್ರು ಕ್ಯಾಬಿನೆಟ್ ಡಿಸಿಷನ್ ಮಾಡ್ಯಾರ. ಕ್ಯಾಬಿನೆಟ್ದಾಗೆ ಏನು ಡಿಸಿಷನ್ ಮಾಡ್ಯಾರ ಅಂದ್ರೆ ಪ್ಯಾಕೇಜೇ ಮಾಡ್ಬೇಕು ಅಂತೇಳಿ. ಈ ತರ ಮಾಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಗಮನ ತರಲಿಕ್ಕತ್ತಿದ್ದೆವು. ಸರ್ ನೀವೇನು ಹೇಳ್ತೀರಿ, ಈಗ ಸಣ್ಣ ಕಾಂಟ್ರಾಕ್ಟರು, ಬಡವರು, SC ST ಜನರು ಬದುಕಬೇಕಂತ ಹೇಳ್ತೀರಿ. SC ST ಜನರಿಗೆ 1 ಕೋಟಿ ತನಕ ಟೆಂಡರ್ ಕಂಪಲ್ಸರಿ ಮಾಡಿರಿ. ಆದ್ರೆ 1 ಕೋಟಿ ರೂಪಾಯಿ ಎಸ್ಟಿಮೇಟೇ ಇಲ್ಲ. ಅವ್ರಿಗೆ ಸಹಾಯ ಮಾಡೋರು ಹೆಂಗ್? ನೀವು ಸುಮ್ಮನೆ ಏನೋ SC ST ಅವರಿಗೆ ಇವತ್ತು 5 ಕೋಟಿ 6 ಕೋಟಿ ಆದ್ರು ಹೆಂಗ್ ಹಾಕ್ತಾರ ಪಾಪ ಅವರು. ನಾವಂತೆ ಯಾಸ್ ಪರ್ ನೀವು ಎಸ್ಟಿಮೇಟ್ ಅಂದ್ರೆ ಅದಕ್ಕೆ ಏನಂತಾರೆ, ಆಕ್ಷನ್ ಪ್ಲಾನ್ ಅಂತಾರೆ. ಆಕ್ಷನ್ ಪ್ಲಾನ್ ಹೆಂಗ್ ಮಾಡ್ರಿ, ಆ ತರ ಏನದ ನೀವು ಟೆಂಡರ್ ಕರೀರಿ. ಆಕ್ಷನ್ ಪ್ಲಾನ್ ಬಿಟ್ಟು ಟೆಂಡರ್ ಕರೆದ್ರೆ ನಾವು ಪ್ರತಿಭಟನೆ ಮಾಡೋರಿ. ಇದು ಬೆಳಗಾವಿನಿಂದ ಸ್ಟಾರ್ಟ್ ಆಗ್ಯದ. ಇದರಿಂದ ಪ್ರತಿ 31 ಜಿಲ್ಲೆಯಲ್ಲಿ ಇದೇ ಪ್ರಕಾರ ಸ್ಟ್ರೈಕ್ ಹಮ್ಕೋಬೇಕಂತ ಹೇಳಿ ನಮ್ದು ಸ್ಟೇಟ್ ಅಸೋಸಿಯೇಷನ್. ಯಾವ್ದು ಇದು ಪ್ಯಾಕೇಜ್? ಈ ಪ್ಯಾಕೇಜ್ ಸ್ಟಾರ್ಟ್ ಆಗಿ ಬರೀ 2-3 ತಿಂಗಳು. ಅವ್ರ ಆಫೀಸರ್ ಹೇಳ್ತಾರೆ, ಆಫೀಸರ್ ಏನದ 10-12% ಯಾರಿಗೆ ಕೊಡ್ತಾರೆ, ಅವ್ರು ಏನದ ನೀವು ಟೆಂಡರ್ ಹಾಕ್ರಿ ಅಂತಾರೆ. ಬಾಕಿ ಅವರಿಗೆಲ್ಲ ರಿಜೆಕ್ಟ್. ನಮಗೆ ಅನ್ಯಾಯ ಆಯ್ತು ಅಂದ್ರೆ ಮತ್ತೆ ಸಣ್ಣ ಕಾಂಟ್ರಾಕ್ಟರ್ ಗತಿ ಏನು ಪಾಪ. ಈಗ ಏನು ಅನ್ಯಾಯ ಆಗ್ತದೆ ಅಂದ್ರೆ, ಈಗ ನಮಗೆ ನೋಡ್ರಿ, ಈಗ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡು ಹೋರಿ ನಾವು ಯಾರು ಕರ್ನಾಟಕದವ್ರು ಹೋಗಲ್ಲಿ ಕೆಲಸ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ, ನಮಗವ್ರು ಕೊಡಲ್ಲ. ಈಗೆಲ್ಲ ಬಂದು ಅವರೇ ಮಾಡ್ಲಿಕತ್ತಾರೆ. ಗುಜರಾತ್ದವರು, ಮಹಾರಾಷ್ಟ್ರದವರು, ತಮಿಳುನಾಡದವರು, ಆಂಧ್ರ ಪ್ರದೇಶದವರೇ ಕೆಲಸ ಮಾಡ್ಲಿಕತ್ತಾರೆ. 150 ಕೋಟಿ ಮಾಡೋಂಥ ಕಾಂಟ್ರಾಕ್ಟರ್ ನಮ್ಮ ಬರೀ ಯಾರೂ ಇಲ್ಲ. ಇವ್ರು ಬೆಳೆಸಿಲ್ಲ, ಯಾವ ಸರ್ಕಾರನೂ ಬೆಳೆಸಿಲ್ಲ. 100 ಕೋಟಿ ರೂಪಾಯಿ ಟೆಂಡರ್ ಮಾಡೋಂಥ ಕಾಂಟ್ರಾಕ್ಟರ್ ಬೆಳೆಸಿಲ್ಲ. ನಾವು ಬೆಳೆಸಿ ಕೆಲವೊಂದು ಬೆಳೆದಾರ, ಈ ಬೆಳೆ ಖಾಲಿ ಕೊಡ್ತಾರೆ. ಅವ್ರಿಗೆ ಪೇಮೆಂಟ್ನೂ ಕೊಡೋದಿಲ್ಲ, ಈಗ ಕೆಲಸನೂ ಕೊಡೋದಿಲ್ಲ. ಅಂದಾಗ ಪಾಪ ಅವ್ರ ಮಷೀನ್ ಅವೆಲ್ಲ ಹಾಳಾಗಿ ಎಲ್ಲ ಇವತ್ತು ಭಾಳ ಹೈರಾಣಕ್ಕೆ ಬಿದ್ದುಬಿಟ್ಟಿದ್ದಾರೆ. ಅದಕ್ಕಾಗಿ ನಮಗೀಗ ನಮ್ಮ ಪೇಮೆಂಟ್ನೂ ಕೊಡೋದಿಲ್ಲ. ಈ ಕಡೆ ಏನದ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಪೇಮೆಂಟ್ ಕೊಡಿ, ಪೇಮೆಂಟ್ ಕೊಡಿಸಿ ಅಲ್ಲಿ ಏನದ ಏನು ನೀವು ಏನಾರೇ ಮಾಡ್ಕೊಡಿ, ಮೊದಲ ಪೇಮೆಂಟ್ ಕ್ಲಿಯರ್ ಮಾಡಿರಿ. ಏನೋ ಕೊಟ್ಟರೆ 25% 30% ಕೊಡ್ಲಿಕ್ಕಂತಾರೆ. ಅವರು ನಾವು ಭಾಳ ಇದು ಬರ್ಡನ್ ಅಂತ ಹೇಳ್ಯಾರ, ಒಪ್ಕೊಂಡಿದ್ದೇವೆ ನಾವು. ಮುಖ್ಯಮಂತ್ರಿಗಳು ಮತ್ತು PWD ಮಿನಿಸ್ಟರ್ ಮತ್ತೇನದ ಡೆಪ್ಟಿ CM ಅವರು ಹೇಳ್ಯಾರ, ನೋಡ್ರಿ ಸ್ವಲ್ಪ ಅವ್ರು ಹಿಂದಿನ ಸರ್ಕಾರದವರು ತಮ್ಮ ಅಲೋಕೇಶನ್ ಅಂತ ಹೆಚ್ಚಿಗೆ ಮಾಡಿದ್ದಾರೆ, ಅದಕ್ಕೆ ಸ್ವಲ್ಪ ಅವ್ರ ನಾವು ಕೊಡ್ತೀವ ತಂದಾರ. ಅದಕ್ಕೆ ಒಪ್ಕೊಂಡಿದ್ದೇವೆ ನಾವು. ಯಾಕಂತ ಸರ್ ಅಗ್ರಿ ಅಂದಿದ್ದೇವೆ ನಾವು. 2.5 ವರ್ಷ ನಾವು ಏನು ಚಿಮ್ಮಕ್ಕಂತಿಲ್ಲ, ಅವ್ರು ಕೊಟ್ಟಟ್ಟೆ ತೊಗೊಂಡಿದ್ದೆವು. ಆದ್ರೆ ಈಗ ಹೊಸ ಕಾನೂನು ತೆಗೆದಾರೆ. ಈಗ ನೋಡ್ರಿ, ಈಗ ಸಂತೋಷ್ ಲಾಡ್ ಸಾಹೇಬರು ಅವರಿಗೆ ಕಾರ್ಮಿಕರ ಸಲಕ, ಕಾರ್ಮಿಕ ಮಕ್ಕಳ ಸಲಕ ಹಾಕಿದ್ರೆ ಸ್ಕೂಲ್ ಕಟ್ಕೋ ಸಲಕ್ಕಾಗಿ ಫಂಡ್ ಕೊಟ್ಟ ಸರ್ಕಾರ. ಅವರು 300, 400, 500 ರೂಪಾಯಿ ಕೋಟಿ ಟೆಂಡರ್ ಮಾಡ್ಕಿದ್ರೆ ಕೋಟಿ ಟೆಂಡರ್ ಮಾಡಿ ಕೆಲಸ ಕೊಡ್ತಾ ಇದ್ದಾರೆ. ನಾವಂತೇವು ಭೈರತಿ ಸುರೇಶ್ ಸಾಹೇಬ್ರನ್ನ ಹಂಗೆ ಮಾಡಕತ್ತಾರೆ. ನಿಮಗೆ ಏನು ಕಡಿಮೆ ಬಿತ್ತದ ದೇವ್ರಿಗೆ ನೋಡ್ರಿ. ನಮ್ಮ ಇದ್ರಾಗ ಈಗ ನಮ್ಮ ಕ್ಯಾಬಿನೆಟ್ ಅದಾಗ 3ನೇ ಶ್ರೀಮಂತ ಭೈರತಿ ಸುರೇಶ್ ಸಾಹೇಬ್ರ ಅಂತ ಹೇಳಿದ್ದಾರೆ. ಸರ್ ನೀವು ಯಾಕೆ ಇದು ಮಾಡ್ತೀರಿ? ನಿಮ್ಮ ಹೆಸರು ಆಫೀಸರ್ ಬದ್ಧ ಮಾಡ್ಲಕತ್ತಾರ, ಅದಕ್ಕೆ ನಿಮ್ಗೆ ಗಮನ ತರ್ಲಕತ್ತೀವಿ ನಾವು. ಏನ್ ಮಾಡಿ ಇದೇ ಸ್ಟ್ರೈಕ್ ಮಾಡ್ತೇವೆ, ಸತ್ಯಾಗ್ರಹ ಮಾಡ್ತೇವೆ, ಜನರ ನ್ಯಾಯಾಲಯಕ್ಕೆ ಹೋಗ್ತೇವ್ರಿ. ಜನರ ಎದುರು ಹೋಗ್ತೇವೆ. ಹಿಂಗೆ ಬೊಮ್ಮಾಯಿ ಸಾಹೇಬ್ರು ಹಿಂಗೆ ಅಂದ್ರು, ನಮ್ಮ ಬೇಡಿಕೆ ಈಡೇರಿಸಲಿಲ್ಲ. ನಾವು ಕೇಳಂಗಿಲ್ಲ ಅಂದ್ರು. ಅವಾಗ ಜನರ ನ್ಯಾಯಾಲಯಕ್ಕೆ ಹೋಗ್ತೇವೆ, ಜನ ತೀರ್ಮಾನ ಮಾಡ್ತೇವೆ. ಇವ್ರ ಎದುರು ಹೋಗ್ತೇವೆ, ಇವ್ರ ಮನೆಗೆ ದುಡ್ಡಿಕ್ಕಿದ್ದೇವೆ ನಾವು ಹೊಟ್ಟೆ ತುಂಬಿಸ್ಕೋರು, ಕೆಲಸ ಮಾಡೋರು, ಕೆಲಸ ಮಾಡಕ್ಕೆ ರಿಸ್ಕ್ ಕೊಡೋರು, ಏನು ತಪ್ಪು ತಡಿ ಆದ್ರೆ ನಾವೇನೋದನ್ನ ನಾವೇ ಚಿಕ್ಕಬಡೋರು. ಅದಕ್ಕೆ ಜನರು ಎದುರು ಹೋಗ್ತೇವೆ. ನೋಡ್ರಿ ಸರ್, ನಿಮ್ಗೆ ನಮಗೆ ಎಲ್ಲೋ ಕಲ್ತೆ ಅನ್ಯಾಯ ಮಾಡ್ಲತ್ತ ಅಂತೇಳಿ ಜನ ನಿರ್ಣಯ ಮಾಡಲಿ ಏನು ಮಾಡ್ತದೆ. ನಾವು ಬೀದಿಗೆ ಇಳಿತೇವೆ. ಈಗ 11 ಜಿಲ್ಲೆದಾಗ ಮಾಡ್ದಂತ ಹೇಳಕತ್ತೇವೆ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ. 11 ಜಿಲ್ಲೆ ಜಗನ್ನಾಥ್ ಶೇಖ್ಜಿ ಕರ್ನಾಟಕ ಸ್ಟೇಟದ ಮಾಜಿ ಅಧ್ಯಕ್ಷರು, ಈಗ ಸದ್ಯ ಗೌರವ ಅಧ್ಯಕ್ಷರು ಕರ್ನಾಟಕ ಸ್ಟೇಟ್.